ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಮೈಸೂರು ಪ್ಯಾಲೇಸ್ ಬಂದಿದ್ದೀನಿ. ಮೈಸೂರಲ್ಲೇ ಇದನ್ನ ನೋಡ್ದಿರೋ ಇರೋಂಥವ್ರು ಇರಲ್ಲ. ಕರ್ನಾಟಕದಲ್ಲೇ ತುಂಬ ಜನಕ್ಕೆ ಇದು ಗೊತ್ತಿರೋದೆ. ಹೊಸ್ದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಬನ್ನಿ ಮತ್ತೆ ಹೋಗೋಣ. ಇದು ಕನ್ನಡ ಚಾನೆಲ್ ಬ್ರೋ. ಇದು ಪ್ಯಾಲೇಸ್ ಫ್ರಂಟ್ ಪೊಸಿಷನ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೋಡ್ಲಿಕ್ಕೆ ಆಚೆಯಿಂದ ಸಿಂಪಲ್ ಆಗಿ ಕಾಣಿಸುತ್ತೆ, ಒಳಗಡೆ ಅಂತೂ ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿದೆ. ನಾನು ತೋರಿಸೇ ಬಿಡ್ತೀನಂತೆ, ಬನ್ನಿ ಮತ್ತೆ ತಡೆಯಕ್ಕೆ. ಇಲ್ಲಿ ಒಳಗಡೆ ಇನ್ನ ಹಲವಾರು ದೇವಸ್ಥಾನಗಳೂ ಇದೆ. ಇದನ್ನು ತುಂಬ ಇತಿಹಾಸ ಇರುವಂತ ದೇವಸ್ಥಾನಗಳೇ. ಒಳಗಡೆ ಅಂತೂ ಎಂಟರ್ ಆದ ಕೂಡಲೇ ಫುಲ್ಲು ಕೂಲ್ ಆಗಿರುತ್ತೆ. ಅಷ್ಟೊಂದು ಮರಗಳು, ಆಹಾ ತುಂಬ ಬ್ಯೂಟಿಫುಲ್ ಆಗಿದೆ. ಉದ್ಯಾನವನ ಎಲ್ಲ ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಮತ್ತೆ ತಡ ಯಾಕೆ, ಬನ್ನಿ ಮತ್ತೆ ಹೋಗೋಣಂತೆ, ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಇಲ್ಲಿ ಚಪ್ಪಲಿ ಬಿಡೋಕೆ ಜಾಗ, ಇಲ್ಲಿ ವಾಟರ್ನು ಸಿಗುತ್ತೆ, ಫಿಲ್ಟರ್ ವಾಟರ್. ನೀವು ವಾಟರ್ ಬೇಕಿದ್ದಲ್ಲಿ ಅಲ್ಲಿ ಬಾಟ್ಲಲ್ಲಿ ತುಂಬಿಸ್ಕೊಂಡು ಹೋಗ್ಬೋದು. ಚಪ್ಪಲಿಗೆ ಯಾವುದೇ ಥರದ ಫೀಸ್ ಇರಲ್ಲ. ಒಳಗಡೆ ಎಂಟರ್ ಆದ ಕೂಡಲೇ ಅವರು ಯೂಸ್ ಮಾಡ್ತಿರೋಂಥ ಸಾಮಗ್ರಿಗಳು ಅಂದರೆ ಶೋ ಐಟಮ್ಸು ಆ ಥರದ್ದೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಒಳಗಡೆ ಹೋಗಿದ ತಕ್ಷಣ ನೀವೇನು ಬೇರೆ ಪ್ರಪಂಚಕ್ಕೆ ಹೋದಂಗೆ ಇರುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಸೀಲಿಂಗ್ಸ್ ಎಲ್ಲ ಅಂದಿನ ಕಾಲದಲ್ಲಿ ಏನು ಥಿಂಕಿಂಗ್ ಮಾಡಿದ್ದಾರೆ ರಾಜರು ಅಂತ, ಎಷ್ಟು ದೊಡ್ಡ ಬ್ರಾಡ್ ಮೈಂಡ್ ಅಂತ ನಮಗೆ ಗೊತ್ತಾಗುತ್ತೆ. ಎಷ್ಟು ಬಿಗ್ ಥಿಂಕಿಂಗ್ ಮಾಡಿದ್ದಾರೆ ಇವರು. ಇಲ್ಲಿ ಸೈಡ್ ಮೇಲೆ ಪೇಂಟಿಂಗ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ. ಇದು ಫೇಮಸ್ ಆರ್ಟಿಸ್ಟ್ಗಳು ಮಾಡಿರೋದು, ಕರ್ನಾಟಕ, ಔಟ್ ಆಫ್ ಕರ್ನಾಟಕ. ಎಲ್ಲರೂ ತುಂಬ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಇಲ್ಲಂತೂ ಜಾಗನೇ ಸಿಗ್ತಿಲ್ಲ, ಯಾಕಂದ್ರೆ ಎಲ್ಲರೂ ಸೆಲ್ಫಿ ತಕ್ಕೊಂತವ್ರೆ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿ, ಅದಕ್ಕೆ ತುಂಬ ಜನ ಇಲ್ಲಿ ಕ್ಯೂ ಇದೆ. ಫುಲ್ಲು ರಾಜರ ವಂಶಸ್ಥರೆಲ್ಲ ಫೋಟೋಸ್ ಗ್ಯಾಲರಿ ಇಲ್ಲಿದೆ. ಫುಲ್ಲು ಟೋಟಲ್ ರಾಜರದೆಲ್ಲನೂ ಹಿಸ್ಟ್ರಿ ಎಲ್ಲ ಇಲ್ಲಿ ಫೋಟೋಸ್ ರೂಪದಲ್ಲಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ.
ಇಲ್ಲಿ ಗೈಡ್ ಎಲ್ಲರಿಗೂ ಹೇಳ್ತಿದ್ದಾರೆ ಇಲ್ಲಿನ ಹಿಸ್ಟ್ರಿ ಎಲ್ಲಾನು. ಇವೆಲ್ಲ ಬಾಕ್ಸಸ್ ಜ್ಯುವೆಲ್ರಿ ಬಾಕ್ಸಸ್ ಅಂತ ಅನಿಸುತ್ತೆ ನನಗೆ. ಅವರು ಯೂಸ್ ಮಾಡಿರೋಂಥ ಜ್ಯುವೆಲ್ರಿ ಬಾಕ್ಸೇ ಅನಿಸುತ್ತೆ. ಎಲ್ಲ ಬಾಕ್ಸಸ್ ಇದೆ, ತುಂಬ ಇದೆ ಇಲ್ಲಿ. ರಾಜರಲ್ವಾ, ನಮ್ಮಂಥವ್ರಾದ್ರೆ ಒಂದೆರಡು ಇರುತ್ತೆ, ಒಂದಿರೋದೇ ಕಷ್ಟ. ಅಂದಿನ ಕಾಲದಲ್ಲೇ ಫ್ಲೋರ್ ನೋಡಿ ಯಾವ ಥರ ಇದೆ, ಸೈಡಲ್ಲಿ ನೋಡಿ ಯಾವ ಥರ ಟೈಲ್ಸ್ ಥರ. ಇದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಅಂದಿನ ಕಾಲದಲ್ಲೇ ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಇವೇ ಅಲ್ಲ ಫರ್ನಿಚರು, ಡೋರ್ಸು, ಡಿಸೈನ್ಸು, ಸಿಕ್ಕಾಪಟ್ಟೆ ಚೇರ್ಸ್ ನೋಡಿ. ಅಂದಿನ ಕಾಲದಲ್ಲಿ ಅವರು ಯೂಸ್ ಮಾಡಿರೋಂಥ ಚೇರ್ಸ್ ಇವೆಲ್ಲನೂ ನೋಡಿ. ಡೋರ್ಸ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಇವಕ್ಕೂ ಏನು ಒಂಚೂರು ಇದಾಗಿಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಅಂದ್ರ ಕಾಲದಲ್ಲಿ ಶೂಟ್ ಮಾಡೋವಂಥ ಫಿರಿಂಗ್ ಒಂದು 4-5 ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. 4-5 ಇದೆ. ಅಂದಿನ ಕಾಲದ ಡ್ರೆಸ್ಸಿಂಗ್ ಟೇಬಲ್ ಇದು. ರಾಣಿ ಅವರು ಯೂಸ್ ಮಾಡ್ತಿರೋ ಡ್ರೆಸ್ಸಿಂಗ್ ಟೇಬಲು. ಅಂದಿನ ಕಾಲದಲ್ಲೂ ಈ ಥರ ಎಂಥ ಡಿಸೈನ್ ಇದೆ ನೋಡಿ. ಕೆಳಗಡೆ ಎಲ್ಲ ಕೆಲವೊಂದು ಕಡೆ ಮಾರ್ಬಲ್ಸ್ ಇಂದಾನೆ ಮಾಡಿದ್ದಾರೆ, ಫುಲ್ಲು ವೈಟ್ ಮಾರ್ಬಲಿಂದ ನೋಡಿ. ಕೆಳಗಡೆ ಮೆಟ್ಲಿಗೆಲ್ಲನೂ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಈ ಬಲ್ಬ್ಸ್ ನೋಡಿ, ಬಲ್ಬು ನೋಡಿ. ಇದು ಆಚೆಯಿಂದ ಒಂದು ವ್ಯೂ ಕಾಣಿಸುತ್ತೆ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿ. ಇಲ್ಲಿ ರಾಜ ಕೂತಿರೋದು ನೋಡಿದ್ರೆ ನಮ್ಮ ಕಡೆನೇ ನೋಡ್ತಾ ಇದ್ದಂಗೆನೇ ಇದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಸ್ಟ್ಯಾಚು. ಸೂಪರ್ ಆಗಿದೆ. ಇದಂತೂ ಒಂದು ಹೊಸ ಪ್ರಪಂಚ. ಇದು ನಿಮ್ಮ ಕಣ್ಣಾರೆ ನೋಡಿದ್ರೆ ನಿಮಗೆ ತುಂಬ 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 ಖುಷಿ ಅನಿಸುತ್ತೆ. ನಾವು ಪಿಕ್ಚರಲ್ಲಿ ನೋಡೋದಲ್ಲ, ಇಲ್ಲಿ ರಿಯಲ್ ಆಗೇ ಇದೆ.
ಇದೆಲ್ಲ ಅದ್ಭುತ ಅದ್ಭುತ ಕಟ್ಟಡ. ಇಲ್ಲಿಂದ ನೀವು ನೋಡ್ತಿರಲ್ವ, ಆಚೆಗಡೆ ನೋಡಿದ್ರು ಒಳಗಡೆ ನೋಡಿದ್ರು ತುಂಬ 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 ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿಂದ. ಇದಂತೂ ಈ ಪ್ಯಾಲೇಸಲ್ಲೇ ಇದು ಒಂದು ಹೈಲೈಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು. ತುಂಬ ಇಷ್ಟವಾಗಿರೋ ಪ್ಲೇಸ್ ಅಂದರೆ ನನಗೆ ಪ್ಯಾಲೇಸಲ್ಲೇ ಈ ಪ್ಲೇಸ್ ಅಂತೂ ಸಿಕ್ಕಾಪಟ್ಟ ಇಷ್ಟ ಆಗಿದೆ ನನಗೆ. ನಿಮ್ಗೆ ಯಾವುದು ಇಷ್ಟ ಆಯಿತು ನನಗೆ ತಿಳಿಸಿ, ಕಾಮೆಂಟ್ ಮಾಡಿ. ಇಲ್ಲಿ ದಸರಾ ಟೈಮಲ್ಲಿ ಆನೆಗಳಿಗೆ ಡೆಕೋರೇಷನ್ ಮಾಡ್ತಾರಲ್ಲ, ಆ ಸಾಮಗ್ರಿಗಳೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಇಲ್ಲಿ ಬುಕ್ಸೂ ಸಿಗುತ್ತೆ. ಮೈಸೂರು ಹಿಸ್ಟ್ರಿ, ಮೈಸೂರು ರಾಜರದ ಹಿಸ್ಟ್ರಿ, ಈ ಪ್ಯಾಲೇಸ್ ಹಿಸ್ಟ್ರಿ ಎಲ್ಲ ಇರುತ್ತೆ ಆ ಬುಕ್ಕಲ್ಲಿ. ಆ ಥರ ಬುಕ್ಸೂ ಬೇಕಿದ್ದಲ್ಲಿ ನೀವು ಅಲ್ಲಿ ತೊಗೋಬೋದು. ಆಚೆ ಬಂದುಬಿಡ್ತೀವಿ ನಾವು. ಇಲ್ಲಿ ಇಷ್ಟೇ ಅಲ್ಲ, ಇನ್ನೂ ತುಂಬ 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 ನೋಡೋದಿದೆ. ಬನ್ನಿ ಮತ್ತೆ ನೋಡೋಣ.
ಈ ಮೈಸೂರಲ್ಲಿ ದೇವಸ್ಥಾನಗಳ ಬಗ್ಗೆ ಇನ್ನೂ ನಾನು ವಿಡಿಯೋ ಮಾಡಿ ನೆಕ್ಸ್ಟ್ ಟೈಮ್ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಒಂದು ವಿಸಿಟ್ ಇದೆ ಮೈಸೂರು ಪ್ಯಾಲೇಸಲ್ಲಿ. ಮೈಸೂರಲ್ಲಿ ಇನ್ನೂ ಕೆಲವೊಂದು ವೀಡಿಯೋಸ್ ಎಲ್ಲ ನಿಮಗೆ 1 by 1 ಬರ್ತಾ ಇರುತ್ತೆ. ಮೈಸೂರು ಸುತ್ತಮುತ್ತಲ ಎಲ್ಲನೂ ಇದೆ. ಇನ್ನೂ ಮೈಸೂರಲ್ಲೂ ಬ್ಯಾಲೆನ್ಸ್ ಇದೆ. ಅವನು ಮತ್ತು ನೆಕ್ಸ್ಟ್ ಸದ್ಯದಲ್ಲೇ ನಿಮಗೆ ವಿಡಿಯೋಸ್ ಹಾಕ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನೋಡಿ, ಹಾಗೆ ಹೋಗ್ಬಿಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.